ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನೆ ಸೀಮಂತ ಆಯಿತು, ಇವತ್ತು ಬಂದಿರೋ ಗಿಫ್ಟ್ಸ್ನೆಲ್ಲ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಬನ್ನಿ ಏನೇನು ಗಿಫ್ಟ್ ಬಂದಿದೆ ನೋಡುವ. ನಿನ್ನೆ ಶ್ರೀಮಂತ ಆಯಿತು, ನಿಮ್ಮ ಯಜಮಾನ್ರು ಯಾಕೆ ಇವತ್ತೇ ಬಂದರು ಅಂತ ಕಮೆಂಟ್ ಮಾಡ್ತಾನೆ ನಾಗೇಶ್. ನನ್ನನ್ನು ಮಿಸ್ ಮಾಡ್ಕೊತಿದ್ರು ನಮ್ಮ ಯಜಮಾನ್ರು. ಅದಕ್ಕೆ ಬಂದೆ. ಹೇಳಿ ಗಿಫ್ಟ್ಸ್ ಎಲ್ಲ ಏನೇನು ಬಂದಿದೆ ನೋಡುವ. ಅದಕ್ಕೆ ಬಂದೆ. ಇಲ್ಲಿ ವಿಡಿಯೋಲಿ ನೋಡಿ ಇಲ್ಲಿ ಎಲ್ಲ ಗಿಫ್ಟ್ಸ್ ಇದೆ ಅಂತ ಹೇಳೋಕೆ ಹೋದೆ. ಇನ್ನೂ ಸ್ಯಾರಿಗಳೆಲ್ಲ ಇಷ್ಟೊಂದು ಬಂದಿದೆ. ಸ್ಯಾರಿ ಎಲ್ಲ ಎತ್ತಿಟ್ಟಿದ್ದೀನಿ. ಸ್ಯಾರಿ ಎಲ್ಲ ಹಿಂಗೆ ತೋರಿಸ್ಲಿ ಅದನ್ನೆಲ್ಲ. ನಾನು ಆ್ಯಕ್ಚುಲಿ ಶಾಕ್ ಆದೆ. ಗಿಫ್ಟ್ಸ್ ಅಂದರೆ ಏನು ಬರೀ ನಾಲ್ಕು ಬಾಕ್ಸ್ ತಗೊಳ್ಳಲ್ಲ ಅಂತ. ಇದು ಫಸ್ಟ್ ಗಿಫ್ಟ್ ಓಪನ್ ಮಾಡ್ತಾರೆ ನಾನು. ಇದು ನನ್ನ ಬೆಸ್ಟ್ ಫ್ರೆಂಡ್ ನಾಗೇಶ್. ತಡೆ ಒಂಚೂರು ಬಿಲ್ಡಪ್ ಕೊಡೋಣ. ಇದು ನಿಮಿಷ ಕೈ ಕೊಡ್ತೀನಿ ನಿಮಗೆ. ಹೇಳು, ಮಾತಾಡು. ಹೇಳಿದ ಒಬ್ಬನೇ ರೂಮಲ್ಲಿ ಹೋಗಿ ತೆಗಿ, ಯಾರ ಮುಂದೆನೂ ತೆಗಿಬೇಡ, ನನ್ನ ಮರ್ಯಾದೆ ಕಳಿಬೇಡ. ಅದಕ್ಕೆ ಅಣ್ಣ ಫಸ್ಟ್ ನೀವು ಕೊಟ್ಟಿರೋ ಗಿಫ್ಟೇ ಓಪನ್ ಮಾಡ್ತಾ ಇದ್ದೀವಿ. ಏನಿಲ್ಲ ಮಚ್ಚ, ರ್ಯಾಪರೇ ಚೆನ್ನಾಗಿರೋದು ಕೊಟ್ಟಾನೆ ಸಾಕು. ಇದೇ ನನ್ನ ಗಿಫ್ಟು ಅನ್ಕೋತೀನಿ. ಏನಂತ ಬರ್ದವ್ರೆ? ಕಾರ್ತಿಕ್ ಈ ಸ್ನೇಹಿತರು ಇಲ್ಲ, ಅವನು ಒಬ್ಬನೇ ಕೊಟ್ಟಿರೋದು. ಅವನು ಫ್ರೆಂಡ್ಶಿಪ್ ಯಾವಾಗಲೂ ಮೆನ್ಷನ್ ಮಾಡ್ತಾನೆ. ತೆಗಿ, ನನಗಿದು ನೇಲ್ ಆರ್ಟ್ ಮಾಡಿಸ್ಕೊಂಡಿರೋದ್ರಿಂದ ತೆಗಿಯೋಕ್ಕಾಗ್ತಿಲ್ಲ. ಗೆಸ್ ಮಾಡು. ನೀನು ಹೇಳು, ನಾನೇನು ಗೆಸ್? ಸೀಮಂತ ನಿಂದ ನಂದ? ಗೆಸ್ ಮಾಡು, ಗೆಸ್ ಮಾಡು. ನಾನು ಕೇಳ್ತಿದ್ಯಾ? ಬಳೆನಾ? ಬಳೆ ಡಿಸೈನ್ ಆಗಿದೆ ಅದಕ್ಕೆ. ವಾವ್, ಏನೋ ಬಾಕ್ಸ್ ಕೊಟ್ಟಿಯಾ? ಇದರೊಳಗಡೆ ಇದೆ ಗಿಫ್ಟ್. ಏನು ಬಾಕ್ಸೇ ಚೆನ್ನಾಗಿದೆ. ಬಾಕ್ಸೇ ಸಾಕ್ಬಿಡು. ಸಾವಂತಿಗೆ ಹೂವು, ಚೆಂಡು ಹೂವು ಕೊಟ್ಟರೆ ಕಿವಿ ಹಿಡ್ಕೊಂಡು. ಡಿಫ್ರೆಂಟ್ ನಾಗೇಶ್. ಅದು ವೀಡಿಯೋಗೆ ತೋರಿಸು ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀನಂತ. ನೋಡಿ ಇದರೊಳಗಡೆ ಸಾವಂತಿಗೆ ಹೂವು. ನೀನು ಆ ಹೂವು ಎತ್ಕೊಬಿಟ್ಟು ಹಿಂಗೆ ಇಟ್ಟಿದ್ದಾರೆ ನೋಡೋದಕ್ಕೆ ಸ್ಪೆಷಲಾಗಿರುತ್ತೆ ಅಂದ್ಬಿಟ್ಟು. ಅವ್ನ ಮನಸ್ಸಷ್ಟೇ ಫ್ರೆಶ್ ಆಗಿದೆ ಅತ್ತೆ. ಕಮೆಂಟ್ ಮಾಡ್ತಾರೆ ಅಣ್ಣ, ಯಾಕೆ ಇವನು ಇಷ್ಟು ಬಿಲ್ಡಪ್ ಕೊಟ್ಟ ಅಂತ. ಕೃಷ್ಣನ ಬೆಳ್ಳಿ. ವಾ, ಗೆದ್ದೆ ಗೆಳೆಯ ನೀನು. ಅಂಬೆಗಾಲ್ ಕೃಷ್ಣ ತೋರಿಸು. ಅಣ್ಣ ಅಲ್ಲೇ ಪ್ಲೇಟ್ ಡೆಕೋರ್ಗೆ ಇಡ್ಬೋದಿತ್ತು. ಕೃಷ್ಣ ಯಾಕೆ ಕೊಟ್ಟಿರ್ಬೋದು? ನನಗೆ ಕೃಷ್ಣ ಇಲ್ಲ, ಅವನು ಆ್ಯಕ್ಚುಲಿ ಬಾಯ್ಸ್ಗೆ ವೋಟ್ ಮಾಡಿರೋದು, ಅದಕ್ಕೆ ಕೃಷ್ಣ ಕೊಟ್ಟಿದ್ದಾನೆ. ಇದೇನಾದರೂ ನಿಜ ಆದರೆ ನಿನ್ನ ಮಥುರಾ ಕರ್ಕೊಂಡು ಹೋಗ್ತೀನಿ. ಐ ಪ್ರಾಮಿಸ್. ನಿನ್ನೂ ಕರ್ಕೊಂಡು ಹೋಗ್ತೀನಿ. ನಾನು ಇವಾಗ ಶಾಕ್ ಆದೆ. ಸೀರಿಯಸ್ ಎಷ್ಟು ದಿವಸದಿಂದ ಕೇಳ್ತಿದ್ದೀನಿ ಅಂತ. ಪ್ರಾಮಿಸ್. 3 ಜನ ಹೋಗೋಣ. ನಾ ಕೇಳಲಿಲ್ಲ. ಕೈಲಿ ಕೊಟ್ಟವನಲ್ಲ, ಹಂಗಾಗಿ ಅದನ್ನು ಮೆನ್ಷನ್ ಮಾಡಿಲ್ಲ. ಥ್ಯಾಂಕ್ ಯು ನಾಗ. ಫಸ್ಟ್ ಗಿಫ್ಟೇ ಚೆನ್ನಾಗಿದೆ. ಬೆಸ್ಟ್ ಗಿಫ್ಟ್. ಇದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡು, ಬೀಳೋದಿಲ್ಲ ಸುಮ್ಮನೆ ನೋಡು. ಪಲ್ಟಿ ಎಲ್ಲ ಹೊಡಿಯುತ್ತೆ. ಆಗ್ಬೇಡ ಅಶು. ನಮ್ಮ ಫಸ್ಟ್ ಗಿಫ್ಟ್ ನೋಡ್ತೀಯಾ? ಇದೊಂದು ಹಾಕಿ ಎಡಿಟ್ ಮಾಡ್ಬೇಡ ಮುಚ್ಚಿ. ನೋಡಲ್ಲ ನೀನು ಕೊಟ್ಟಿರೋ ಕೃಷ್ಣ ಪಲ್ಟಿ ಎಲ್ಲ ಹೊಡಿಯುತ್ತಲ್ಲ. ನನ್ನ ಫ್ರೆಂಡ್ ಕೃಷ್ಣ ಕೊಟ್ಟವನ ಅಶು, ಅಂಬೆಗಾಲ್ ಕೃಷ್ಣ. ಇದು ಬರೀ ಅಂಬೆಗಾಲ್ ಹೊಡಿಯಲ್ಲ, ಇಲ್ಲಿ ನೋಡು ಪಲ್ಟಿ ಬೇರೆ ಹೊಡಿಯುತ್ತೆ. ಪಲ್ಟಿ ಕೃಷ್ಣ. ಥ್ಯಾಂಕ್ಸ್ ಮಚ್ಚಿ, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಯು ಪ್ರೂವ್ ಯು ಆರ್ ಸ್ಪೆಷಲ್. ಅಶು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾಗುತ್ತಾ. ಇದನ್ನು ಕೃಷ್ಣ ಒಳಗಡೆ ಹಾಕಿ, ಇಲ್ಲಿ ಸಾವಂತಿಗೆ ಹೂವು ಅದರೊಳಗಡೆ ಐತೆ. ಸಾವಂತಿಗೆ ಹೂವು ಹಾಕಿ ಒಳಗಡೆ ಕೊಟ್ಟಿದ್ದ. ಅವು ಇನ್ನೂ ಫ್ರೆಶ್ ಆಗಿದೆ. ಅಶು ವಾಯ್ಸ್ ಬಂದಿರುತ್ತಾನೆ ಇಲ್ಲಿವರೆಗೂ. ಕ್ಯೂಟ್ ಕೃಷ್ಣ ಫ್ರಮ್ ಕ್ಯೂಟ್ ನಾಗ ಟು ಕ್ಯೂಟ್ ಕಾರ್ತಿಕ್. ಶ್ರೀಮಂತ ನಂದು, ಕರ್ತೃ ನಾನು. ಕಾಣಿಸ್ತಿದೆ. ಇದು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೆ. ಬಟ್ಲು ಅದರೊಳಗಡೆ ಬೆಣ್ಣೆ ಹಾಕಿಟ್ರೆ ಕೃಷ್ಣ ಬಂದು ತಿಂತಾನೆ ಅಂತ. ಆಯ್ತು ಸರಿ, ವ್ಲಾಗ್ ಹಾಳು ಮಾಡ್ತಿದ್ದೀನಿ. ಅದೇ ನೀನು ನಮ್ಮ ಗಂಡ ವ್ಲಾಗ್ ಹಾಳು ಮಾಡ್ತಾರೆ. ಅರ್ಶಿನ ಕುಂಕುಮದ ಬಟ್ಲು. ಓ ಇದು ಈ ಗಿಫ್ಟ್ ಬಗ್ಗೆ ಹೇಳಲೇಬೇಕು. ಚೇತನ್ ಆ್ಯಂಡ್ ಬ್ರಹ್ಮೇಶ್ ಇವರಿಬ್ಬರು ಇದಕ್ಕೆ ಸ್ಪಾನ್ಸರ್ ಮಾಡಿಲ್ಲ ಅಂದ್ಬಿಟ್ಟು ಇವರಿಬ್ಬರೇ ಹೋಗಿ ಸಪ್ರೇಟ್ ಗಿಫ್ಟ್ ತಗೊಂಬಂದವ್ರೆ. ತೆಗಿ ನಾನು ಇದು ಓಪನ್ ಮಾಡಿರ್ತೀನಿ.
ಹೆಲ್ಪ್ ಆಗಲಿ ಅಂತ. ಗಣೇಶನ ಕೃಷ್ಣನ ಇದ್ರ ಬಗ್ಗೆ ಏನು ಹೇಳಿರುತ್ತೆ ಇದನ್ನು ಗೆಸ್ ಮಾಡೋದು ಮೋಸ್ಟ್ಲಿ ಹಸು ಮತ್ತು ಕರು ಅನಿಸುತ್ತೆ. ನಂಗೆ ಗೊತ್ತಿಲ್ಲ ಸೀರಿಯಸ್ಸಾಗಿ, ನಂಗೆ ಮುಟ್ಟಿದ್ದಕ್ಕೆ ಹಂಗೆ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಬ್ರಹ್ಮೇಶ್ ಆ್ಯಂಡ್ ಚೇತನ್. ನಂಗೆ ಸಡನ್ನಾಗಿ ನೋಡಿದಾಗ ಮದರ್ ಮೇರಿ ಮತ್ತು ಜೀಸಸ್ ಥರ ಫೀಲ್ ಆಯಿತು. ಓ ಸೂಪರ್. ಅಮ್ಮ ಮಗು. ಎಸ್, ಅಮ್ಮ ಮಗು. ಥ್ಯಾಂಕ್ಸ್ ಬ್ರಹ್ಮೇಶ್ ಆ್ಯಂಡ್ ಚೇತನ್ ಫಾರ್ ಬ್ಯೂಟಿಫುಲ್ ಗಿಫ್ಟ್. ಅವ್ರ ಫ್ರೆಂಡ್ಸ್ ಹೆಸರು ಮಾತ್ರ ಹೇಳ್ತಾರೆ, ಬೇರೆ ಎಲ್ಲ ಇಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಯಾಕೋ ಇದು ನನ್ನ ಫ್ರೆಂಡ್ ನನಗೋಸ್ಕರ ಅವಳು ಆಷಾಢಕ್ಕೆ ಹೋಗ್ಬೇಕಿತ್ತು, ಊಟಿಯಿಂದ ಬಂದಿದ್ಲು. ಆ್ಯಕ್ಚುಲಿ ಬರಲ್ಲ ಅಂತ ಹೇಳಿದ್ಲು, ಅವಳು ಬಂದಿದ್ದು ಫುಲ್ ಖುಷಿ ಆಯ್ತು ನನಗೆ. ಅವ್ರ ಅಮ್ಮ ಬಂದಿದ್ದು ನನಗೆ ಖುಷಿ ಆಯಿತು. ಹೆಲ್ಪ್ ಮಾಡಲ? ಆ್ಯಂಡ್ ಈ ಗಿಫ್ಟು ಊಟಿಯಿಂದನೇ ಬಂದಿರುತ್ತೆ, ಔಟ್ ಆಫ್ ಸ್ಟೇಟಿಂದ. ಇದು ಯಾವುದೂ ನಾನು ಹಾಕಲ್ಲ ಗೊತ್ತು, ಯಾಕೆಂದರೆ ತಮಿಳಲ್ಲಿ ಬರೆದಿದೆ. ನಾನು ಇದನ್ನು ಅವಾಗಲೇ ನೋಡಿದೆ. ಏನಿರ್ಬೋದು ಗೆಸ್ ಮಾಡಿ. ಗಣೇಶ ಅಥವಾ ಇದು ಫುಟ್ಬಾಲ್ ಕಪ್ಪು. ಅಮ್ಮ ಇದೇನಿರುತ್ತಮ್ಮ? ಕೊಡಿಲ್ಲ ನಾನು. ಓಪನ್ ಮಾಡೋಕ್ಕೆ ಆಗ್ತೀರಾ? ತಡಿ ನೋಡ್ತೀನಿ. ಪಾಪ ಅವ್ರದ್ದು ತಮಿಳ್ನಾಡು ಕಡೆ ಕುಂಕುಮ ಕೊಟ್ಟವ್ರೆ, ನೀನು ಓಪನ್ ಮಾಡೋ ಇದರಲ್ಲಿ ಬಿಡು. ಪಾಪ ಅವ್ರು ಕೊಟ್ಟವ್ರು ಇಟ್ಕೊಂಬಿಡು. ಇದು ವೀಡಿಯೋಗೋಸ್ಕರ ಅಲ್ಲ, ಕುಂಕುಮ ನೋಡಿದ್ನಲ್ಲ ಅದಕ್ಕೆ. ಕ್ಯೂಟಾಗಿರೋ ಕುಂಕುಮದ ಬಟ್ಲು ವಿತ್ ಕುಂಕುಮ ಕೊಟ್ಟಿದ್ದಾರೆ. ಸೊ ತುಂಬ ವ್ಯಾಲ್ಯೂ. ಥ್ಯಾಂಕ್ ಯು. ಅವ್ರ ಮದುವೆಗೆ ಹೋಗ್ಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಇದು ಅಶು ಫ್ರೆಂಡ್ ಕೊಟ್ಟಿರೋದು. ಚೇತನ್ ಆ್ಯಂಡ್ ದಿವ್ಯಾ ಶರ್ಮಾ. ಮಾಯಾ ಶರ್ಮಾ. ಹಾಂ, ಏನಿರ್ಬೋದು ಗೆಸ್ ಮಾಡು. ಯಾರ್ದಿದು? ಅಶು ಫ್ರೆಂಡ್ ಅವ್ರಲ್ಲ ಮಾಮೂಲಿ ಅದೇ ತಾಯಿ ಮಗು ಆ ಥರ ಏನೋ ಹಸು ಕರು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಯಾರ ಕಡೆಯಿಂದ. ನಾನು ಬುದ್ಧ ಇರುತ್ತಾ ಅನ್ಕೋತಿದ್ದೀನಿ. ಓ ಕೃಷ್ಣ ಇವ್ರ ಕಡೆಯಿಂದನು. ಅಮ್ಮ ಈ ಥರ ಕೃಷ್ಣ ಇತ್ತು ತಾನೆ, ನೀನು ಕೊಟ್ಟ ಇಲ್ಲ? ಇದೇ ಥರ ಕೃಷ್ಣ ಅಮ್ಮ ತಂದಿದ್ರು, ನಮ್ಮ ಅತ್ತಿಗೆ ಕೊಟ್ಟರು. ಸೇಮ್ ಕೃಷ್ಣ ವಾಪಸ್ ನಮ್ಮ ಮನೆಗೆ ಬಂದಿದ್ರು. ಸೋ ಮೆನಿ ಕೃಷ್ಣಾಸ್. ಎಸ್, ಸೇಮ್ ಇದೇ ಥರದ್ದು ಕೊಟ್ಟು. ಯಾವಾಗ ಕೊಟ್ಟಿದ್ರು? ಅಲ್ಲ, ಇಲ್ಲಿ ಇಲ್ಲಿ ನೋಡಿಲಿ. ನಿನ್ನೆ ಕೊಟ್ಟಿದ್ರಾ? ವೆಟ್ ವೈಪ್ಸ್ ಆಲ್ ಡೇ ಎವ್ರಿ ಡೇ ಅಂತ ಬರೆದು ಬೇರೆ ಕೊಟ್ಟಿದ್ದಾರೆ. ನಿನಗೆ ನೋಡಿ, ನಿನ್ನೆ ಇವ್ರ ಮನೆಯಿಂದ ಹೋಗಿತ್ತಂತೆ, ವಾಪಸ್ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ವಾಪಸ್ ಬಂದಿದ್ದೆ. ದಿಸ್ ಇಸ್ ನೆಕ್ಸ್ಟ್ ಗಿಫ್ಟ್. ಇದೇನಿರ್ಬೋದು ಗೆಸ್ ಮಾಡಿ. ಇದು ಲೇಔಟ್ ಅವ್ರು ಕೊಟ್ಟಿರೋದು. ಸೊ ಅವರು ರಿಲೇಟೆಡ್ ಏನೋ ಕೊಟ್ಟಿರ್ತಾರೆ ಮಗುಗೆ ಸಂಬಂಧಪಟ್ಟಂಗೆ. ಕೃಷ್ಣ ಅನಿಸ್ತಿದೆ. ಹೇಳಿದೆ ಪಾಪ ವ್ಲಾಗಲ್ಲಿ ಮಾತಾಡ್ಬಿಡ. ಗೆಸ್ ಮಾಡು. ಕೃಷ್ಣ. ಇದು ದೊಡ್ಡ ಕೃಷ್ಣ, ಇದು ಚಿಕ್ಕ ಕೃಷ್ಣ, ಮಧ್ಯದಲ್ಲಿ ಬೆಳ್ಳಿ ಕೃಷ್ಣ. ಈಗ ಬರೀ ಕೃಷ್ಣ ಗಿಫ್ಟ್ ಬಂದಿದೆ. ಇದೇನಿರ್ಬೋದು? ನನ್ನ ಪ್ರಕಾರ ಇದು ಸ್ಯಾರಿ. ಬಳೆ, ಅರಿಶಿನ, ಕುಂಕುಮ ಸೇರಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇನ್ನೂ ಎಷ್ಟೊಂದು ಸ್ಯಾರೀಸ್ ಅಮ್ಮ ಬಂದಿದೆ ಅಲ್ವಮ್ಮ? 10-15 ಇನ್ನೂ ಒಂದು 20 ಸ್ಯಾರಿ ಹತ್ತತ್ರ ಬಂದಿದೆ. ಎಲ್ಲ ನಾವು ಅಮ್ಮಂಗೆ ಕೊಡ್ತಿದ್ದೀನಿ ಗೈಸ್. ನೋಡಿ ನಾವು ಅಮ್ಮನ ಮೇಲೆ ಎಷ್ಟು ನಾವಮ್ಮ ಅಷ್ಟೆಲ್ಲ ಮಾಡಿಕೊಡ್ತಲ್ಲ ಡೆಕೋರೇಷನ್ಗೆ, ಅದಕ್ಕೆ ನಾವು ಅಮ್ಮಂಗೆ
ಅದಕ್ಕೆ ಗಿಫ್ಟ್ ಬಂದಿರೋ ಸ್ಯಾರಿ ಕೊಡ್ತೀವಿ. ಇದರಲ್ಲೂ ನೋಡಿ, ಇದರಲ್ಲಿ ಗಿಫ್ಟ್ ಬಂದಿದೆ, ಸ್ವೀಟ್ ಬಾಕ್ಸ್ ಮತ್ತು ಬಳೆ ಹೂವು ಮರ್ತ್ಕೊಂಡು ನೆನ್ನೆ ಇಲ್ಲೇ ಇಟ್ಬಿಟ್ಟಿದ್ದೀನಿ ಅಷ್ಟೇ.